ಕಲ್ಯಾಣಿ ಯಾರನ್ನ ಇಷ್ಟಪಟ್ಟಿದ್ದಾಳೋ ಅವ್ರನ್ನೇ ಆಗೋದಂತೆ. ನಾವೆಲ್ಲ ಅಂದ್ಕೊಂಡಿದ್ದು ಮತ್ತೆ ಕಲ್ಯಾಣಿ ಅಂದ್ಕೊಂಡಿದ್ದು ಪೃಥ್ವಿ ಜೊತೆ ಮದುವೆ ಆಗತ್ತೆ ಅಂತ ತಾನೆ. ಆದ್ರೆ ಪೃಥ್ವಿ ಮತ್ತೆ ಕಾವೇರಿ ಪ್ರೀತಿಸ್ತಾ ಇರೋದ್ರಿಂದ ಪೃಥ್ವಿ ಮತ್ತೆ ಕಲ್ಯಾಣಿಗೆ ಮದುವೆ ಮಾಡಕ್ಕಾಗಲ್ಲ. ಪೃಥ್ವಿಗೆ ಕಾವೇರಿನ ಕೊಟ್ಟು ಮದುವೆ ಮಾಡಿಸಿ ನಮ್ಮ ಕಲ್ಯಾಣಿಗೆ ದೊಡ್ಡ ಮನೆ ಹುಡುಗನ್ನ ಮದುವೆ ಮಾಡಿಸಿದ್ರೆ ಸರಿ ಹೋಗುತ್ತೆ. ರಾಜಮತ್ತೆ, ನೀವು ಆತರ ಪಡ್ತಾ ಇದ್ದೀರಾ? ಅಷ್ಟಕ್ಕೂ ನಾನು ಕಾವೇರಿ ಯಾವಾಗ ಪ್ರೀತಿಸ್ತಾ ಇದ್ವಿ? ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇನೆ. ಹೇಳು ಕಾವೇರಿ. ಹೌದು ಅಮ್ಮವ್ರೆ, ನಾನು ಮತ್ತೆ ವಕೀಲ್ ಸಾಹೇಬ್ರು ತುಂಬಾ ಒಳ್ಳೆ ಸ್ನೇಹಿತರು. ಆದ್ರೂ ನಿಮ್ಮಿಬ್ಬರ ವಿಷಯದಲ್ಲಿ ನಾವು ತಪ್ಪು ಮಾಡಿದ್ವಿ. ಕಾವೇರಿ ನೀನು ಸಲಿಗೆಯಿಂದ ಇರೋದನ್ನ ನೋಡಿ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ. ಇಲ್ಲ ರಾಜಮತ್ತೆ, ನಿಮಗೆ ಗೊತ್ತಲ್ವಾ, ಚಿಕ್ಕ ವಯಸ್ಸಿಂದ ನನಗೆ ಕಲ್ಯಾಣಿನ ಬಿಟ್ರೆ ಬೇರೆ ಲೋಕನೇ ಇಲ್ಲ ಅಂತ. ಆ ವಿಚಾರ ಕಾವೇರಿಗೂ ಗೊತ್ತು. ಕಲ್ಯಾಣಿ ಮನೆಗೆ ಬರಲಿ ಅಂತ ನಾನೆಷ್ಟು ಪೂಜೆಗಳನ್ನ ಮಾಡಿದ್ನೋ, ನಾನು ಕಲ್ಯಾಣಿ ಒಂದಾಗಬೇಕಂತ ಕಾವೇರಿನೂ ಅಷ್ಟೇ ಪೂಜೆಗಳನ್ನ ಮಾಡಿದ್ದಾಳೆ. ಹೌದು ಅಮ್ಮವ್ರೆ. ಹಾಗಾದ್ರೆ ಕಲ್ಯಾಣಿಗೆ ಬೇರೆ ಸಂಬಂಧ ನೋಡೋ ಅವಶ್ಯಕತೆ ಇಲ್ಲ. ನಮ್ಮ ಪೃಥ್ವಿಗೆ ಕಲ್ಯಾಣಿಗೆ ಮದುವೆ ಮಾಡಿಸಿದ್ರೆ ಸರಿ ಹೋಗುತ್ತೆ. ನನಗೆ ಪೃಥ್ವಿ ಅಂದ್ರೆ ಇಷ್ಟ ಇಲ್ಲ ಅಪ್ಪ. ನಾನು ಶಂಕುನ ಪ್ರೀತಿಸ್ತಿದ್ದೀನಿ. ಮದ್ವೆ ಅಂತಾದ್ರೆ ಶಂಕುನೇ ಮದ್ವೆ ಆಗ್ತೀನಿ. ಏನೇ ನಿಂದು ಪರ್ಫಾರ್ಮೆನ್ಸು? ಕಲ್ಯಾಣಿ, ಶಂಕು ಮತ್ತೆ ನಿಮ್ ಚಿಕ್ಕಪ್ಪನ ಮಗಳು ಮಯೂರಿ ಪ್ರೀತಿಸಿದ್ದಾರೆ, ಮದ್ವೆ ಮಾಡ್ಕೋಬೇಕು ಅಂತಿದ್ದಾರೆ. ಮಯೂರಿ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ತಡ ಆಗಿದೆ ಅಷ್ಟೇ. ನೀನು ನಿನ್ನ ನಿರ್ಧಾರವನ್ನ ಬದಲಾಯಿಸ್ಕೋ. ಇವನ್ಗೆ ಪ್ರಪಂಚ ಜ್ಞಾನ ಬಂದಾಗಿಂದ ನೀನೇ ಪ್ರಪಂಚ ಅಂತ ಬದುಕ್ತಿದ್ದಾನೆ. ಒಳ್ಳೆ ಹುಡುಗ, ನಮ್ಮ ಮನೆಯವರಲ್ಲೇ ಒಬ್ಬ ಆಗಿದ್ದಾನೆ. ಹೌದಮ್ಮ ಕಲ್ಯಾಣಿ, ಪೃಥ್ವಿಗೆ ನೀನಂದ್ರೆ ಹುಚ್ಚು ಪ್ರೀತಿ, ಪ್ರಾಣ. ನಾನು ಕೂಡ ಮೊದಲು ಎಲ್ರೂ ಹೇಳ್ತಿರೋದನ್ನ ಕೇಳಿ ಅದೇ ನಿಜ ಅಂತ ನಂಬ್ಕೊಂಡಿದ್ದೆ ಅಪ್ಪ. ಆದ್ರೆ ಹೋಗ್ತಾ ಹೋಗ್ತಾ ಪೃಥ್ವಿ ಕಾವೇರಿ ಮಧ್ಯೆ ಇರೋ ಪ್ರೀತಿ ನೋಡಿ ಅವರಿಬ್ರು ಮದ್ವೆ ಆದ್ರೇನೆ ಸರಿ ಅಂತ ಅನ್ಕೊಂಡೆ. ಕಲ್ಯಾಣಿ, ಅದು ನಿಜವಾದ ಪ್ರೀತಿ ಅಲ್ಲ. ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಆಚೆ ತರಬೇಕು ಅಂತ ನಾವು ಆ ಥರ ನಾಟಕ ಮಾಡಿದ್ವಿ ಅಷ್ಟೇ. ನನಗ್ ಗೊತ್ತು ಪೃಥ್ವಿ, ನಾನ್ ನಿನ್ನ ಬಿಡಲ್ಲ. ಆದ್ರೆ ಇವಾಗಿರೋ ಪರಿಸ್ಥಿತಿಲಿ ನಾನು ಕೂಡ ನಾಟಕ ಮಾಡ್ತಿದ್ದೀನಿ ಅಷ್ಟೇ. ಈ ಶಂಕುನ ದಾರಿಯಿಂದ ಕಿತ್ತಾಕದ್ಮೇಲೆ ನಾನು ನಿನ್ನೆ ಮದ್ವೆ ಆಗ್ತೀನಿ. ಕಲ್ಯಾಣಿ, ಪೃಥ್ವಿ ಅದೆಲ್ಲ ನಾಟಕ ಅಂತ ಹೇಳ್ತಿದ್ದಾನಲ್ಲ. ಅಜ್ಜಿ, ನನಗ್ ಬುದ್ಧಿ ಬಂದಾಗ್ಲಿಂದಾನು ನಾನ್ ಶಂಕುನೇ ಪ್ರೀತಿಸ್ತಿರೋದು. ಯಮ್ಮೋ, ಇದ್ಯಾವಾಗ ಪ್ರೀತಿಸಿದ್ದೆ? ಅಷ್ಟಕ್ಕೂ ನಮ್ಮ ಊರಲ್ಲಿ ಶಂಕು ಕಾಣಿಸಿದ್ದೇ ಇಲ್ಲ. ಹಾಗಿರ್ಬೇಕಾದ್ರೆ ಶಂಕುನ ನೀನ್ ಯಾವಾಗ ಪ್ರೀತಿಸಿದ್ದೆ? ಅದು ಅಲ್ದೆ ಬೆಳಿಗ್ಗೆ ಎದ್ದಾಗಿಂದನೂ ರಾತ್ರಿ ಮಲ್ಗೋ ತನಕ ನಿನ್ ಜೊತೆ ಇರೋ ನನಗೂ ಗೊತ್ತಾಗ್ಲಿಲ್ವಲ್ಲ. ಹೌದು, ನಾನು ಯಾವತ್ತೂ ಕಲ್ಯಾಣಿ ನೋಡೂ ಇಲ್ಲ, ಪ್ರೀತಿಸೂ ಇಲ್ಲ. ನಾನು ಪ್ರೀತಿಸಿದ್ದು ಮಯೂರಿನ. ಮದ್ವೆ ವಿಷಯ ಅಂದ್ರೆ ಈಗಲೇ ಮಯೂರಿಗೆ ತಾಳಿ ಕಟ್ತೀನಿ. ಮಯೂರಿ, ಶಂಕು, ಮಯೂರಿ, ಶಂಕು, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನಾನು ಮಯೂರಿನ ತಡ್ಕೋ, ನಿನ್ ಪ್ರೀತಿ ನಮಗೆ ಅರ್ಥ ಆಗುತ್ತೆ. ಹಾಗಲ್ಲ ಶಂಕು.
ಬಿಡಿ ಮೇಡಮ್ ನಾನು ಈಗಿಂದೀಗಲೇ ಮಯೂರಿ ಕುತ್ತಿಗೆಗೆ ತಾಳಿ ಕಟ್ಬಿಡ್ತೀನಿ. ನೋಡಪ್ಪ, ನಿನ್ನ ಪ್ರೀತಿ ನಮಗೆ ಅರ್ಥ ಆಗುತ್ತೆ, ಆದರೆ ನಮ್ಮ ನೋವು ನಿನಗೆ ಅರ್ಥ ಆಗ್ತಿಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವು, ನಮ್ಮ ಮಗಳು ಮಂಚ ಸೇರೋ ಥರ ಆಗಿದೆ. ಈಗ ಬಂಗಾರದಂಥ ಭವಿಷ್ಯ ಇರೋ ನಿನ್ನಂಥ ಅಮಾಯಕನಿಗೆ ನನ್ನ ಮಗಳ ಜೊತೆ ಮದುವೆ ಮಾಡಿಸಿ ಇನ್ನೊಂದು ಪಾಪನ ಮಾಡಕ್ಕೆ ರೆಡಿ ಇಲ್ಲ. ಹೌದು ಶಂಕು, ಮಯೂರಿ ಮತ್ತೆ ಮೊದ್ಲಿನ ಥರ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀನು ಕಲ್ಯಾಣಿನ ಮದುವೆ ಮಾಡ್ಕೋ, ಮಯೂರಿನ ಮದುವೆ ಮಾಡ್ಕೊಂಡ್ರು, ಕಲ್ಯಾಣಿನ ಮದುವೆ ಮಾಡ್ಕೊಂಡ್ರು, ಈ ಮನೆಗೆ ಅಳಿ ಆಗೋದು ನೀನು. ಅದು ಅಲ್ಲದೆ ಕಲ್ಯಾಣಿ ನಿನ್ನ ಪ್ರೀತಿಸ್ತಾ ಇದ್ದಾಳೆ. ಇಡೀ ಸೌತ್ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರೇ ಕಮಲ್ ಹಾಸನ್ ಇರೋದು ಅಂತ ಅನ್ಕೊಂಡಿದ್ದೆ, ಆದರೆ ಇವ್ರು 3 ಜನನೂ ಕಮಲ್ ಹಾಸನ್ಗಳೇ. ಏನ್ ಪರ್ಫಾರ್ಮೆನ್ಸೋ ನಿಮ್ಗಳದು. ಅಜ್ಜಿ, ಶಂಕುನ ನೀವೇ ಒಪ್ಸಿ. ನಾನು ಪ್ರೀತಿಸ್ತಾ ಇರೋ ಹಾಗೆ ಕಲ್ಯಾಣಿನೂ ಪ್ರೀತಿಸ್ತಾ ಇರ್ತಾಳೆ, ನಾನು ಕಾಯ್ತಾ ಇರೋ ಹಾಗೆ ಕಲ್ಯಾಣಿನೂ ಕಾಯ್ತಾ ಇರ್ತಾಳೆ ಅಂದ್ಕೊಂಡಿದ್ದೆ ನಾನು. ಹಾಗಿದ್ರೆ ಮಾತ್ರ ಮದುವೆ ಆಗೋಣ ಅಂದ್ಕೊಂಡಿದ್ದೆ ರಾಜಮಾತೆ. ಆದರೆ ಕಲ್ಯಾಣಿಗೆ ಇಷ್ಟ ಇಲ್ಲ ಅಂತಂದರೆ ನಾನು ಮದುವೆ ಮಾಡ್ಕೊಳ್ಳಲ್ಲ ರಾಜಮಾತೆ. ಕಲ್ಯಾಣಿನೇ ಅವ್ರನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ಮೇಲೆ ಈಗ ವಕೀಲ್ ಸಾಹೇಬ್ರಿಗೆ ನನ್ನ ಮನ್ಸಲ್ಲಿರೋ ಮಾತನ್ನ ಹೇಳ್ಬಿಟ್ರೆ ಇವ್ರಿಗೆ ಅರ್ಥ ಆಗತ್ತೇನೋ. ಆದ್ರೆ ಇವಾಗ ಬೇಡ, ಟೈಮ್ ನೋಡ್ಕೊಂಡು ಹೇಳ್ತೀನಿ. ಮಹಾದೇವ ಮೋರೆ, ಮಯೂರಿನ ಮದುವೆ ಆಗೋ ಅವಕಾಶ ಸಿಗದೆ ಹೋದ್ರೆ ನಾನು ನಮ್ಮ ಅತ್ತೆ ಮಗಳು ಕಾವೇರಿನೇ ಮದುವೆ ಆಗ್ತೀನಿ. ಹೌದು ಅಮ್ಮೋರೆ, ಪಾಪ ಕಾವೇರಿ ನನಗೋಸ್ಕರ ಅವಳು ಇಡೀ ಜೀವನನೇ ತ್ಯಾಗ ಮಾಡಿದಾಳೆ. ನನ್ನ ಡಾಕ್ಟರ್ ಓದ್ಸಕ್ಕೋಸ್ಕರ ಅವಳು ಬೇರೆಯವ್ರ ಮನೇಲಿ ಕೆಲ್ಸಕ್ಕೆ ಕೂಡ ಹೋಗಿದ್ದಾಳೆ. ನನಗೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡಿದಾಳೆ. ಅವಳಿಡೀ ಜೀವನನ ನನಗೋಸ್ಕರ ಪಣವಾಗಿಟ್ಟ ಕಾವೇರಿಗೆ ನಾನು ಜೀವನ ಕೊಡಬೇಕು ಅನ್ಕೊಂಡಿದ್ದೀನಿ. ಅವಳು ಆಸೆ ಪಟ್ಟ ಹಾಗೆ ನಮ್ಮ ಹಳ್ಳಿ ಜನಗಳನ್ನ ಗುಣಪಡಿಸ್ತಾ ಕಾವೇರಿ ಋಣನ ತೀರಿಸ್ಬೇಕು ಅನ್ಕೊಂಡಿದ್ದೀನಿ. ಶಂಕು, ಕಾವೇರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಬೇಕಲ್ವಾ? ನಾನು ಇಷ್ಟ ಇಲ್ದೇನೆ ಅವಳು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾಳ ಅಂಕಲ್. ಸರಿ, ನಿಮ್ಮ ಹಿರಿಯರ ಜೊತೆ ಒಂದ್ಸಲ ಮಾತಾಡಿ ತೀರ್ಮಾನ ಮಾಡೋಣ. ಈ ಶಂಕು ಏನಾದ್ರೂ ಕಾವೇರಿನ ಮದ್ವೆ ಆದ್ರೆ ನಮ್ ವಿಷಯನೆಲ್ಲ ಹೊರಗೆ ಹಾಕಿ ಕಾವೇರಿನೇ ನಿಜವಾದ ವಾರಸ್ದಾರಳು ಅನ್ನೋ ಸತ್ಯನೂ ಆಚೆ ಹಾಕಿ ನಮ್ಮನ್ನ ಮನೆಯಿಂದ ಓಡಿಸಿ ಇವರಿಬ್ರು ಸೇರಿ ಈ ಮನೆನ ಆಳ್ತಾರೆ. ಎಂಥ ಪರಿಸ್ಥಿತಿಲೂ ಹಾಗಾಗೋದಕ್ ನಾನ್ ಬಿಡಲ್ಲ. ಹೆಂಗೋ ಒಬ್ಬ ಬಕ್ರ ಸಿಕ್ಕಾಕೊಂಡಿದ್ದಾನೆ, ಕೈಗಳನ್ನ ಗಲೀಜ್ ಮಾಡ್ಕೊಳ್ದೇನೆ ಜಾತಕದ ಹೆಸರಲ್ಲಿ ಇವನ್ನ ಮುಗಿಸ್ಬಿಡೋಣ ಅನ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ನಾನು ನಿಮಗೆ ಸಿಗಲ್ಲ ಕಣ್ರು. ನಮ್ ಭಾವ ಹೀಗ್ ಮಾತಾಡ್ತಾನೆ ಅಂತ ನಾನ್ ಯೋಚನೆನೇ ಮಾಡಿರ್ಲಿಲ್ಲ ಗೌರಮ್ಮ. ಮೊನ್ನೆವರೆಗೂ ಆ ಮಯೂರಿ ಅಮ್ಮ, ಶಂಕು ಭಾವ ಇಬ್ರು ಪ್ರೀತಿಸ್ತಾ ಇದಾರೆ ಅಂತ, ಮದ್ವೆ ಮಾಡ್ಕೋತೀನಿ ಅಂತ ಮನೇಲಿ ಎಲ್ರೂ ಒಪ್ಸಿದ್ರು. ಈಗಿದ್ದಕ್ಕಿದ್ದ ಹಾಗೆ ಯಾಕೆ ಈ ತರ ನಿರ್ಧಾರ ತಗೊಂಡ? ನನ್ ದೃಷ್ಟಿಲಿ ಪ್ರೀತಿ ಅಂದ್ರೆ ಒಬ್ರ ಮೇಲೆ ಹುಟ್ಬೇಕು, ಅವರಲ್ಲೇ ಸಾಯ್ಬೇಕು. ಆದ್ರೆ ಭಾವ ಮಯೂರಿನ ಪ್ರೀತಿ ಮಾಡ್ತಾನೆ, ನನ್ನನ್ ಮದ್ವೆ ಆಗ್ತಾನಾ? ಅದ್ಹೇಗ್ ಸಾಧ್ಯ ಗೌರಮ್ಮ? ಕಾವೇರಿ ಇದ್ದಕ್ಕಿದ್ದ ಹಾಗೆ ನಿರ್ಧಾರ ತಗೊಂಡ ಅಂತ ನೀನೇ ಹೇಳ್ತಿದ್ಯಾ ಅಲ್ವಾ? ನಿನ್ ಭಾವನ್ ನಿರ್ಧಾರದ ಹಿಂದೆ ಏನೋ ಒಂದ್ ಕಾರಣ ಇರ್ಬೋದಲ್ವಾ? ಕಾರಣ ಏನೇ ಆಗಿರ್ಲಿ, ನಾನ್ ನಮ್ ಭಾವನ್ ಮದ್ವೆ ಆಗಲ್ಲ ಗೌರಮ್ಮ. ಕಾವೇರಿ, ಮದ್ವೆ ಅಂದ್ರೆ ಬರೀ ಮಾತಲ್ಲಾಗಲ್ಲ, ತುಂಬಾ ಕೆಲ್ಸ ಇದೆ. ಅದೇನು ಈಗ್ಲೇ ನಡೆಯುತ್ತೆ ಅನ್ನೋ ಹಾಗೆ ಬೇಜಾರ್ ಮಾಡ್ಕೋತಿದ್ಯಲ್ಲ. ಬಹುಶಃ ನಿನ್ ಪ್ರೀತಿ ವಿಷಯ ನಿನ್ ಭಾವಂಗ್ ಗೊತ್ತಿಲ್ದೆ ಮಾತಾಡ್ತಿರ್ಬೋದು. ಮೊದ್ಲು ನಿನ್ ಪ್ರೀತಿ ಬಗ್ಗೆ ನಿಮ್ ಭಾವಂಗ್ ಹೇಳೋಣ ಬಾ. ಕನಿಷ್ಠ ನಿನ್ ಪ್ರೀತಿ ವಿಷಯ ಗೊತ್ತಾದ್ರೆ ಅವ್ರ ಮನ್ಸ್ ಬದಲಾಯಿಸ್ಕೊಂಡು ನಿರ್ಧಾರನೂ ಬದಲಾಯಿಸ್ಬೋದು. ನೋಡೋಣ. ನನ್ಗ್ಯಾಕೋ ನಂಬಿಕೆನೇ ಇಲ್ಲ ಗೌರಮ್ಮ. ಚಿಕ್ಕ ವಯಸ್ಸಿಂದ ನಾನು ಅವನ್ನ ನೋಡ್ತಾನೆ ಇದೀನಲ್ವಾ, ತುಂಬಾ ಹಠವಾದಿ ಅವನು. ಎಂಥ ಹಠವಾದಿ ಆದ್ರೂ ಕೂಡ ನಮ್ ದಾರಿಗ್ ಬರ್ಲೇಬೇಕು. ನಾನ್ ಬಿಡ್ತೀನಾ? ನಾವ್ ಮನ್ಸ್ ಮಾಡಿದ್ರೆ ಬೆಟ್ಟನು ಪುಡಿ ಮಾಡ್ಬಿಡ್ತೀನಿ. ಹಾಗಿರ್ಬೇಕಾದ್ರೆ ಒಬ್ರ ಮನ್ಸನ್ನ ಬದಲಾಯಿಸಕ್ಕಾಗಲ್ವಾ? ನಾನ್ ಹೇಳ್ತೀನಿ, ನಿನ್ ಬಾ. ಗೌರಮ್ಮ, ಬಾ ಬಾ ಅಂತಿದ್ದೀನಲ್ಲ. ಕಾವೇರಿನ ಮದ್ವೆಗೆ ಒಪ್ಪಿಸ್ದೆ. ಶಂಕುನ ಮಟ್ಟ ಹಾಕ್ಬೇಕು ಅಂದವ್ರನ್ನ ನಾನೇ ಮಟ್ಟ ಹಾಕ್ಬಿಟ್ಟೆ. ಇನ್ ಕಾವೇರಿನ ಮದ್ವೆ ಆದ್ರೆ ಲೈಫ್ ಟೈಮ್ ಸೆಟಲ್ಮೆಂಟ್. ಆಹಾ
ಟೈಮಲ್ಲಿ ಯಾರು? ನೀನೇನಮ್ಮ ಇಷ್ಟೊತ್ತಲ್ಲಿ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಆ, ಏನ್ ಹೇಳು? ಇಲ್ಲಿ ನಿಂತ್ಕೊಂಡ್ ಮಾತಾಡಿದ್ರೆ ಎಲ್ರೂ ಕೇಳಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಒಳಗ್ ಹೋಗಿ ಮಾತಾಡ್ಕೊಳ್ಳೋಣ. ಒಳಗಡೆನಾ? ಯಾಕೆ? ಇಲ್ಲೇ ಮಾತಾಡೋಣ. ಇದು ಪರ್ಸನಲ್ ಆಗಿ ಮಾತಾಡೋ ವಿಷಯ. ಯಾರಾದ್ರೂ ನೋಡಿದ್ರೆ ಏನಾದ್ರೂ ಅನ್ಕೊಂಡ್ಬಿಡ್ತಾರೆ. ಏನ್ ಅನ್ಕೋತಾರೆ? ಪರವಾಗಿಲ್ಲ, ಹೇಳು, ಇಲ್ಲೇ ಹೇಳು. ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಿದ್ದೀನಲ್ಲ. ಏನ್ ಪರ್ಸನಲ್? ನಿನ್ ಜೊತೆ ಮನುಷ್ಯರ ಬಗ್ಗೆ, ಅವ್ರ ಮನ್ಸಿನ ಬಗ್ಗೆ, ಅವ್ರ ಪ್ರೀತಿ ಬಗ್ಗೆ ಮಾತಾಡ್ಬೇಕಿತ್ತು. ತಪ್ಪು ತಪ್ಪು. ನೀನ್ ಹಾಗೆಲ್ಲ ಮಾತಾಡಬಾರ್ದು. ಯಾರಾದ್ರೂ ನೋಡ್ಬಿಡ್ತಾರೆ, ಹೊರಡು. ನನ್ನ ಬಗ್ಗೆ ಅಲ್ಲ ನಾನು ಹೇಳಿದ್ದು. ಕಾವೇರಿ, ಬಾ, ನಾನ್ ಮಾತಾಡಿಸ್ತೀನಿ. ಬಾ ಬಾ, ನೀವು ಮಾತಾಡ್ಕೊಳ್ಳಿ, ನಾನು ಹೋಗ್ತೀನಿ. ನಿಂತ್ಕೋ. ಲಾ 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 ಲಾ. ಕಾವೇರಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೇನೆ ಎಲ್ಲರ ಮುಂದೆ ನಾನು ನನ್ನ ಮನ್ಸಲ್ಲಿರೋ ಮಾತು ಹೇಳ್ಬಿಟ್ಟೆ. ಕ್ಷಮಿಸ್ಬಿಡು ಕಾವೇರಿ. ನೀನ್ ನನ್ನ ಮದ್ವೆ ಆಗ್ತೀಯ ಅನ್ನೋ ನಂಬಿಕೆ ಮೇಲೇನೆ ನಾನು ಮಾತು ಹೇಳಿದ್ದು. ಏನಾದ್ರೂ ಹೇಳು ಕಾವೇರಿ. ಇಲ್ ಕೇಳು, ನಿನಗ ಅರ್ಥ ಆಗಲ್ಲ. ನಿನ್ ಬುದ್ಧಿಗಿಷ್ಟು. ಅವಳ ಮನ್ಸಲ್ಲಿರೋ ಮಾತನ್ನ ಹೇಳೋದಕ್ಕೆ ಕಾವೇರಿ ಸಂಕೋಚ ಪಡ್ತಿದ್ದಾಳೆ. ಹೀಗ್ ಮಾಡಿದ್ರೆ ಹೇಗೆ ಕಾವೇರಿ? ಅವಳ ಪರವಾಗಿ ನಾನ್ ಹೇಳ್ತೀನಿ. ಕಾವೇರಿ ಪೃಥ್ವಿ ಸಾಹೇಬ್ರನ್ನ ಪ್ರೀತಿಸ್ತಿದ್ದಾಳೆ. ಮದ್ವೆ ಅಂತ ಆದ್ರೆ ಅವ್ರನ್ನೇ ಆಗೋದು ಅಂತ ನಿರ್ಧಾರ ಮಾಡಿದಾಳೆ. ಒಂದ್ ವೇಳೆ ಅವ್ರೇನಾದ್ರೂ ಸಿಗದೆ ಹೋದ್ರೆ ಮದ್ವೆ ಆಗದೆ ಹಾಗೆ ಇರೋದಕ್ಕೆ ಇಷ್ಟಪಡ್ತಾಳೆ ಹೊರತು ಬೇರೆ ಯಾರನ್ನು ಮದ್ವೆ ಮಾಡ್ಕೊಳ್ಳಲ್ಲ. ಪಾಪ, ನಿಮ್ಗ ಆ ವಿಷಯ ಗೊತ್ತಿಲ್ಲದೆ ಹೀಗ್ ಮಾತಾಡ್ತಾ ಇದ್ದೀರಾ. ಅವನ ಜೊತೆ ಸಂತೋಷವಾಗಿ ತಿರುಗಾಡ್ಕೊಂಡು ಎಲ್ರ ಕಣ್ಣಿಗೂ ಬಿದ್ದಾಗ್ಲೇ ನನಗೆ ಗೊತ್ತಾಯ್ತು ನಿನಗೆ ಅವನ ಮೇಲೆ ಪ್ರೀತಿ ಇದೆ ಅಂತ. ಆದ್ರೆ ನಿಜ ಹೇಳಬೇಕು ಅಂದ್ರೆ ನೀನೇನಾದ್ರೂ ಆ ಹಳ್ಳಿ ಕಾವೇರಿನೇ ಆಗಿದ್ದಿದ್ರೆ ಬಿಟ್ಬಿಡ್ತಿದ್ನೇನೋ. ಆದ್ರೆ ನೀನು ಈ ರಾಜಮಹಲಿಗೆ ರಾಣಿ ಆಗೋಳು, 1,000 ಕೋಟಿಗೆ ಒಬ್ಳೆ ವಾರಸ್ದಾರಳು ಅಂತ ತಿಳ್ಕೊಂಡೇನೆ ನನಗೆ ಬಿಡಕ್ ಮನ್ಸಿಲ್ಲ. ನೋ ವೇ. ಕಾವೇರಿ, ನೀನು ಅವನ್ನ ಅಷ್ಟೊಂದು ಡೀಪಾಗಿ ಪ್ರೀತಿಸ್ತಿದ್ಯಾ? ಮತ್ತು ಅವಾಗಲೇ ಎಲ್ಲರ ಮುಂದೆ ಬರೀ ಫ್ರೆಂಡ್ಸ್ ಅಂತ ಹೇಳಿದ್ರಿ. ನಿಜವಾಗ್ಲೂ ಅಷ್ಟೊಂದು ಪ್ರೀತಿಸ್ತಾ ಇದ್ದಿದ್ರೆ ಎಲ್ಲರ ಮುಂದೆ ಹೇಳೋ ಅಂತ ಅವಕಾಶ ಸಿಕ್ಕಿದ್ರು ಕೂಡ ಯಾಕೆ ಹೇಳಲಿಲ್ಲ ಕಾವೇರಿ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಕಾವೇರಿ? ಆ ಪೃಥ್ವಿ ಕಲ್ಯಾಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೇನೆ ಅಂತ ಗೊತ್ತಿದ್ರು ಪೃಥ್ವಿನ ಪ್ರೀತಿಸೋದು ನಿನ್ ದಡ್ತನ ಕಾವೇರಿ. ನಿನ್ ಬುದ್ಧಿಗಿಷ್ಟು. ಆ ಕಲ್ಯಾಣಿ ಪೃಥ್ವಿ ಸಾಹೇಬ್ರನ್ನ ಪ್ರೀತಿಸ್ತಿಲ್ವಲ್ಲ ಶಂಕು? ಅದೆಲ್ಲ ನನಗೆ ಗೊತ್ತಿಲ್ಲ ಬಾವಾ. ನನಗೆ ಚಿಕ್ಕ ವಯಸ್ಸಿಂದಾನು ನಿನ್ ಮೇಲೆ ಪ್ರೀತಿ ಆಗ್ಲಿ ಮದ್ವೆ ಮಾಡ್ಕೋಬೇಕು ಅಂತ ಯಾವ ಆಸೆನೂ ಇರ್ಲಿಲ್ಲ. ನಾನ್ ನಿನ್ನ ಒಳ್ಳೆ ಸ್ನೇಹಿತನಾಗಿ ನೋಡ್ದೆ ಬಾವಾ. ನಮ್ ಹಳ್ಳಿಗೆ ಅವಶ್ಯಕತೆ ಇರೋ ಒಬ್ಬ ಡಾಕ್ಟರ್ ತರ ನೋಡಿದೀನಿ ಬಾವಾ. ಅದನ್ ಬಿಟ್ಟು ನಾನ್ ನಿನ್ನ ಮದ್ವೆ ಮಾಡ್ಕೊಳಲ್ಲ ಬಾವಾ. ಮಾಡ್ಕೊಂಡ್ರು ಸಂತೋಷವಾಗಿರಕ್ಕಾಗಲ್ಲ ಬಾವಾ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋ ಬಾವಾ. ಮೊದಲು ಕಾವೇರಿನ ಅರ್ಥ ಮಾಡ್ಕೊಳ್ಳೋ ಥರ ನಾಟಕ ಆಡ್ತೀನಿ, ಆಮೇಲೆ ನಂಬಿಸ್ತೀನಿ. ಅದಾದ ನಂತರ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತೀನಿ. ಓಕೆ ಕಾವೇರಿ, ಓಕೆ. ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ಅಂದಮೇಲೆ ನಿನಗೋಸ್ಕರ ಇಷ್ಟು ಮಾಡದೇ ಇದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರಲ್ಲ. ನಿನ್ನ ಪ್ರೀತಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಹ್ಯಾಪಿನಾ? ಬಾವಾ, ಥ್ಯಾಂಕ್ಸ್ ಬಾವಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ಲಿ, ನಾನ್ ಹೇಳಿಲ್ವಾ ಶಂಕು ಬಾವ ತುಂಬಾ ಒಳ್ಳೆಯವರು ಅಂತ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಂಕು. ಕಾವೇರಿಗೆ ಎಷ್ಟು ಖುಷಿ ಆಯ್ತೋ ಗೊತ್ತಿಲ್ಲ, ನನಗ್ ಮಾತ್ರ ತುಂಬಾನೇ ಖುಷಿ ಆಯ್ತು. ಆಯ್ತು ಬಿಡಮ್ಮ, ಕೈ ಬಿಡು. ನಿನಗೆ ಮುಂದೆ ಇದೆ ಕಣೆ ಮಾರಿ ಹಬ್ಬ. ಬಾವಾ ಥ್ಯಾಂಕ್ ಯು. ಬಾ ಕಾವೇರಿ. ಒಂದು ಹುಡುಗಿನ ಪ್ರೀತಿಸಿ ಸ್ವಂತ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಬಲವಂತ ಮಾಡಿ ಒಪ್ಸಿ ಸ್ವಂತ ಮಾಡ್ಕೋಬಹುದು. ಹಾ, ಮೊದಲನೇದರಲ್ಲಿ ಫೇಲ್ ಆಗೋದೆ, ಈಗ ಎರಡನೇದೇ ಟ್ರೈ ಮಾಡಬೇಕು.
ಕಣ್ಯಾಕು ಕಾಣಿಸ್ತಾ ಇಲ್ಲ, ಯಾಕೆ? ಏನಾಗ್ತಿದೆ ನನಗೆ? ಕಣ್ಯಾಕೆ ಕಾಣಿಸ್ತಾ ಇಲ್ಲ? ಯಜಮಾನ್ರೆ, ಟೀ ತಗೊಳ್ಳಿ. ಟೀ ಕುಡಿದ್ರೆ ಸರಿ ಹೋಗುತ್ತೆ ಏನೋ ಅಮ್ಮ. ಯಜಮಾನ್ರಿಗೇನಾಯ್ತು? ಚೆಲ್ಲೋಗ್ಬಿಡ್ತು. ಯಜಮಾನ್ರೆ, ಕಾವೇರಿ, ಅಮ್ಮ ಅಮ್ಮ ಅಮ್ಮ, ಯಜಮಾನ್ರೆ, ಕಾವೇರಿ. ಯಜಮಾನ್ರೆ, ಏನಾಯ್ತು ಯಜಮಾನ್ರೆ? ಏನಾಯ್ತು? ಅಂಕಲ್, ಕಾವೇರಿ, ನನಗೆ ತಲೆ ಏನಾಯ್ತು? ಸಿಡಿತಾ ಇರೋ ತರ ಆಗ್ತಿದೆ. ಅಯ್ಯಯ್ಯೋ. ತಲೆ ತುಂಬಾ ನೋವಾಗ್ತಿದೆ. ಕಣ್ಣು ಕೂಡ ಕಾಣಿಸ್ತಾನೆ ಇಲ್ಲ. ಏನಾಯ್ತು? ಅಂಕಲ್, ಏನ್ ನಡೀತು? ಏನಿದೆಲ್ಲ? ಶಿವದೇವ, ಏನಾಯ್ತು ಕಂದ? ಯಾಕೆ ಹೀಗೆ ಒದ್ದಾಡ್ತಾ ಇದ್ಯಾ? ಕಣ್ಣು ಕಾಣಿಸ್ತಾ ಇಲ್ಲ ಅಮ್ಮ. ಏನ್ ಮಾತಾಡ್ತಿದ್ಯಾ? ಅಮ್ಮ, ಏನಾಯ್ತು ದೊಡ್ಡಮ್ಮ? ಅಮ್ಮ ತಲೆ ಸಿಡಿತಾ ಇದೆ. ನಾವ್ ಕೊಡ್ತಾ ಇರೋ ಸ್ಲೋ ಪಾಯ್ಸನ್ ಇವಾಗ ಕೆಲಸ ಮಾಡ್ತಾ ಇದೆ ಅಗ್ನಿದೇವ್. ಹೌದು ವೈದಿಕ, ಅಂದ್ರೆ ಈಗ ಕಣ್ಣು ಹೋಗಿದೆ. ಇನ್ನೂ ಏನೇನು ಹೋಗುತ್ತೋ ಆ ದೇವರಿಗೆ ಗೊತ್ತು. ಎಲ್ಲ ಹೋಗುತ್ತೆ, ಭಾವನೂರು ಹೋಗ್ಬಿಡ್ತಾರೆ. ಅಪ್ಪ, ಶಿವದೇವ, ಅಪ್ಪ, ಏನಾಯ್ತಪ್ಪ? ಅಪ್ಪ, ಅಮ್ಮ, ಕಲ್ಯಾಣಿ ಕಣ್ಣು ಕಾಣಿಸ್ತಾ ಇಲ್ಲ ಅಮ್ಮ. ಅಪ್ಪಂಗೆ ಕಣ್ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರು. ಎಲ್ಲರೂ ಸಿನಿಮಾ ನೋಡೋ ತರ ನೋಡ್ತಿದ್ದೀರಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬನ್ನಿ. ಶಿವದೇವ, ರಾಜಮತ್ತೆ, ನಾವು ಇದೇ ರೀತಿ ತಡ ಮಾಡ್ತಾ ಇದ್ರೆ ಅಂಕಲ್ಗೆ ಏನಾದರೂ ತೊಂದರೆ ಆಗಬಹುದು. ಆದಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನಡೀರಿ, ಬೇಗ ಕರ್ಕೊಂಡು ನಡೀರಿ. ಎಸ್ ವೈದಿಕ. ಏನಾಯ್ತು ವೈದಿಕ? ಇವಾಗ ಭಾವನವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಆ ಔಷಧಿಗಳನ್ನ ನಾವೇ ಕೊಡ್ತಾ ಇರೋದು ಅಂತ ಗೊತ್ತಾದ್ರೆ? ಓ ದೇವ್ರೆ, ನಾವು ಕೂಡ ಹೋಗ್ಬೇಕು. ಬಾ 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 ಬಾ, ಏನು ಮ್ಯಾನೇಜ್ ಮಾಡೋಣ ಬಾ. ಪೃಥ್ವಿ, ಇದ್ದಕ್ಕಿದ್ದಾಗೆ ಶಿವ ಕಣ್ ಕಾಣಿಸ್ತಿಲ್ಲ ಅಂತಿದಾನಲ್ಲ. ನನ್ನ ಮಗ ಏನ್ ತಪ್ಪು ಮಾಡಿದ್ದ? ಅವನ್ ಯಾಕೆ ಕಷ್ಟ? ಅಂಕಲ್ಗೇನು ಆಗಲ್ಲ ರಾಜಮತ್ತೆ, ಏನಾದರೂ ಇನ್ಫೆಕ್ಷನ್ ಆಗಿರಬಹುದಷ್ಟೇ. ನೀವೇನು ಹೆದರ್ಕೋಬೇಡಿ. ಏನಾದ್ರೂ ನಾವು ಕೊಟ್ಟಿರೋ ಸ್ಲೋ ಪಾಯ್ಸನ್ ಇಂದ ಹೀಗೆಲ್ಲ ಆಯ್ತು ಅಂತ ಹೇಳಿದ್ರೆ ಅಗ್ನಿದೇವ್? ನನಗೂ ಅದೇ ಭಯ ಆಗ್ತಿದೆ ವೈದಿಕ. ಅಜ್ಜಿ, ಅಪ್ಪಂಗೇನಾಗಲ್ಲ. ಕಣ್ಣಲ್ಲಿ ಏನಾದ್ರೂ ಬಿದ್ದಿರ್ಬೇಕು. ಇಲ್ದಿದ್ರೆ ಹೀಗ್ ಸಡನ್ ಆಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಜ್ಜಿ. ಇಲ್ಲಿ ನಮ್ಮ ಡಾಕ್ಟರ್ ಇದ್ದಿದ್ರೆ ಏನೋ ಒಂದು ರೀತಿ ಮ್ಯಾನೇಜ್ ಮಾಡ್ತಿದ್ದ ಅಲ್ವಾ? ಡಾಕ್ಟ್ರೇ, ನಮ್ಮ ಅಪ್ಪಂಗೆ ಏನಾಯ್ತು? ಒಂದು ನಿಮಿಷ ಅಮ್ಮ. ಹೇಯ್, ಯಾರೇ ನಿಮ್ಮಪ್ಪ? ನಮ್ಮಪ್ಪನ ಹೀಗೆ ಅಪ್ಪ ಗಿಪ್ಪ ಅಂತ ಕರೆದ್ರೆ ಸರಿಯಾಗಿರಲ್ಲ ನೋಡು. ಅವರು ನನಗ್ ಮಾತ್ರ ಅಪ್ಪ. ಹೊರಗ್ನವರೆಲ್ಲ ಬಂದು ಅಪ್ಪ ಅಂತ ಕರೆದ್ರೆ ನನಗಿಷ್ಟ ಆಗಲ್ಲ. ನಿಮ್ಮಪ್ಪ ಯಾರು ಅಂತಾನೆ ನಿನಗೆ ಗೊತ್ತಿಲ್ಲ. ಇನ್ನೊಂದ್ಸಾರಿ ನಮ್ಮಪ್ಪನ ಅಪ್ಪ ಅಂತ ಕರೆದ್ರೆ ನಮ್ಮಪ್ಪ ಅಂತ ಯಾರಿಗಾದ್ರೂ ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಕಲ್ಯಾಣಿ, ಇಲ್ಲಿ ಪ್ರಾಬ್ಲಮ್ ಅಂಕಲ್ ಯಾರಿಗೆ ಅಪ್ಪ ಅನ್ನೋದಲ್ಲ. ಅಷ್ಟಕ್ಕೂ ನೀನು ಪ್ರತಿ ವಿಷಯಕ್ಕೂ ಗಲಾಟೆ ಮಾಡಬಾರ್ದು. ಪ್ಲೀಸ್ ಸೈಲೆಂಟ್ ಆಗಿರು. ಡಾಕ್ಟ್ರೇ, ಒಂದು ನಿಮಿಷ ಅಮ್ಮ.